ಜಾಣ ಹುಡುಗಿ, ನೀನು ಇಲ್ಲಿ ಒಡತಿ, ನಾನು ದಾಸಿ. ಆಯ್ಕೆ: ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡ್ ಅವರು ಬರೆದಿರುವ ಯಯಾತಿ ಎಂಬ ನಾಟಕ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶರ್ಮಿಷ್ಠೆ ದೇವಯಾನಿಗೆ ಹೇಳುತ್ತಾಳೆ. ದೇವಯಾನಿ ರಾಜಕುಮಾರಿಯಾಗಿದ್ದು ಶರ್ಮಿಷ್ಠೆ ಅವಳ ಸೇವಕಿಯಾಗಿರುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ವಿವರಣೆ: ದೇವಯಾನಿ ಶರ್ಮಿಷ್ಠೆಗೆ ಹೇಳುತ್ತಾಳೆ, ಸ್ವರ್ಣಲತೆ ಪಾಪದ ಹುಡುಗಿ, ಅವಳ ಮೇಲೆ ಏಕೆ ಕೋಪ ತೋರಿಸುತ್ತೀಯ? ನಾನು ಕೇಳಿಕೊಂಡಿದ್ದಕ್ಕೆ ಮಹಾರಾಜರು ನಿನ್ನನ್ನು ಇನ್ನೂ ಸಹಿಸಿಕೊಂಡಿದ್ದಾರೆ. ಒಂದು ದಿನವೂ ನಿನ್ನನ್ನು ಬೈದಿಲ್ಲ, ನೋಯಿಸಿಲ್ಲ. ಅವರೆಲ್ಲರ ಮೇಲೆ ತೋರಿಸಿರುವ ಕೋಪ ನನ್ನ ಮೇಲೆ ತೋರಿಸು, ನನಗೆ ಚಿಂತೆ ಇಲ್ಲ. ಇದು ನಮ್ಮಿಬ್ಬರ ವಾದ, ಅವರನ್ನು ಬಿಟ್ಟುಬಿಡು ಎಂದು ಹೇಳಿದಾಗ ಶರ್ಮಿಷ್ಠೆಯು ದೇವಯಾನಿಗೆ ಈ ಮೇಲಿನಂತೆ ಹೇಳುತ್ತಾಳೆ. ಸ್ವಾರಸ್ಯ: ಈ ವಾಕ್ಯದಲ್ಲಿ ವ್ಯಂಗ್ಯ ಮತ್ತು ಬೇಸರ ಸ್ಪಷ್ಟವಾಗಿ ಕಾಣುತ್ತದೆ. ಶರ್ಮಿಷ್ಠೆಯ ಮನದ ನೋವು, ಅವಮಾನ ಮತ್ತು ಅಸಹಾಯಕತೆ ಇಲ್ಲಿ ವ್ಯಕ್ತವಾಗುತ್ತದೆ. ಒಮ್ಮೆ ರಾಜಕುಮಾರಿಯಾಗಿದ್ದವಳು ಈಗ ದಾಸಿಯಾಗಿರುವ ದುಸ್ಥಿತಿಯನ್ನು ಈ ಮಾತು ಪರಿಣಾಮಕಾರಿಯಾಗಿ ತೋರಿಸುತ್ತದೆ.